The number you're calling is currently switched off. Please try later. ಈಗಲೂ ಸ್ವಿಚ್ ಆಫ್ ಅಂತ ಬರ್ತಿದೆಯಲ್ಲ, ಏನ್ ಮಾಡೋದು? ಮೋನಿ, ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ನಿಮ್ಮ ಅಡ್ರೆಸ್ ಹುಡ್ಕೋದು? ಛೇ, ಪುಣಿ, ನೀನು ಯಾವಾಗ ಬಂದೆ? ಯಾಕೆ ಹಾಗೆ ನೋಡ್ತಿದ್ಯಾ? ಯಾರ್ದೋ ಫೋನ್ ಸ್ವಿಚ್ ಆಫ್ ಅಂತ ಅಡ್ರೆಸ್ ಗೊತ್ತಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ರಲ್ಲ, ಆವಾಗ್ಲೇ ಬಂದೆ. ಅದು ಪೂರ್ಣಿ, ನನ್ನ ಹಳೆ ಫ್ರೆಂಡು ಕಣೆ ಅವರು. ಸಾಕು, ಮತ್ತೆ ಸುಳ್ಳು ಹೇಳಿ ನನ್ನ ನಂಬ್ಸಕ್ ಹೋದ್ರೆ ನಾನು ನಂಬಕ್ಕೆ ದಡ್ಡಿ ಅಲ್ಲ. ರಾತ್ರಿ ಏನೋ ವೀರಾವೇಶದಿಂದ ಮಾತಾಡಿದ್ರಿ, ಸವಾಲ್ ಹಾಕಿದ್ರಿ, ಇವಾಗ ಯಾಕೆ ಮುಚ್ಚುಮರೆ ಮಾಡ್ತಿದ್ದೀರಾ? ಓ, ಧೈರ್ಯ ಕುಡ್ದಾಗ ಮಾತ್ರನಾ ನಿಮಗೆ ಬರೋದು? ರಾತ್ರಿ ಕುಡಿದು ಬಂದು ಏನು ಹೇಳಿದೆ? ಅಲ್ಲ ಕಣೆ, ನನ್ನ ಕೆನ್ನೆ ನೋಡಿದ್ರೆ ಯಾಕೋ ನೋವಾಗ್ತಿದೆ, ಅಂಥದ್ದೇನಾಯ್ತು? ಓ, ನಿಮಗೆ ರಾತ್ರಿ ಏನಾಯ್ತು ಅನ್ನೋದು ನೆನಪಿಲ್ವಾ? ಇಲ್ಲ ಕಣೆ, ಅದಕ್ಕೆ ತಾನೇ ಕೇಳ್ತಿರೋದು. ನೀವ್ ರಾತ್ರಿ ಏನ್ ಮಾತಾಡಿದ್ರಿ ಅನ್ನೋದನ್ನ, ಏನ್ ಸವಾಲ್ ಹಾಕಿದ್ರಿ ಅನ್ನೋದನ್ನ ನನ್ ಬಾಯಿಂದ ಹೇಳಕ್ ಆಗಲ್ಲ. ಯಾಕಂದ್ರೆ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ಮೈಗೆ ಬೆಂಕಿ ಹತ್ಕೊಂಡು ಉರ್ದಂಗಿರುತ್ತೆ. ಅಂಥದ್ರಲ್ಲಿ ಅದನ್ನೆಲ್ಲ ನನ್ ಬಾಯಿಂದ ಹೇಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನೀವೇ ಯೋಚನೆ ಮಾಡಿ, ನೆನ್ಪಾದ್ರೂ ಆಗ್ಬಹುದು. ಆದ್ರೆ ನೆನ್ನೆ ನೀವ್ ಆಡಿದ ಮಾತಿಗೆ ಕೋಪದಿಂದ ನಿಮ್ ಕಪಾಳಕ್ಕೆ 2 ಬಿಗಿದೆ. ಅದನ್ ಮಾತ್ರ ಹೇಳ್ಬಹುದು. ಏನ ಕುಡಿದು ಬಂದಿದ್ ನನಗೆ ಗಂಡ ಅಂತನೂ ನೋಡ್ದೆ ಕೈ ಮಾಡಿದ್ಯಾ? ಎಷ್ಟಾಯ್ತು ಇರ ನಿನ್ಗೆ? ಗಂಡನಾಗಿ ನೀವ್ ಕರೆಕ್ಟ್ ಆಗಿ ನಡ್ಕೊಂಡಿದ್ರೆ ನಾನ್ ನಿಮ್ ಮೇಲೆ ಕೈ ಮಾಡ್ತಿರ್ಲಿಲ್ಲ. ಕೈ ಮಾಡಿದೀನಿ ಅಂದ್ರೆ ನೀವ್ ಎಂತ ತಪ್ಪು ಮಾಡಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ತಿಂಡಿ ರೆಡಿ ಆಗಿದೆ, ಬಂದು ಸುಮ್ನೆ ತಿಂಡಿ ತಿನ್ನಿ. ಪೂರ್ಣಿ ನನಗೆ ಕಪಾಳ ಹೊಡೆಯುವಂಥದ್ದು ಏನು ಮಾಡಿರ್ಬೋದು? ಮೋನಿಕಾ ಎಲ್ಲೇ ಇದ್ರು ಹುಡುಕೆ, ಇವಳನ್ನ ಬಿಟ್ಟು ಅವಳನ್ನ ಮದುವೆ ಹಾಗೆ ಆಗ್ತೀನಿ. ಅದೇ ಹೆಂಡತಿ ಮುಂದೆ ಯಾವ ವಿಷಯ ಹೇಳಬಾರ್ದಿತ್ತೋ ಅದನ್ನ ಹೇಳಿದ್ಯಲ್ಲೋ. ಕುಡಿದು ಬಂದು ಮತ್ತಲ್ಲಿ ಎಲ್ಲ ಸತ್ಯನ ಬಾಯ್ಬಿಟ್ಬಿಟ್ಟಿದೆಯಲ್ಲೋ. ಅವಳು ಏನೇ ಮಾಡಿದ್ರು ಸಹಿಸ್ಕೊಂಡು ನಾನು ಹೋಗ್ಲೇಬೇಕು. ತಿರುಗೇನಾದ್ರೂ ಮಾತಾಡಿದ್ರೆ ಹಾಗೆ ತಿಥಿ ಊಟ ಮಾಡಿಸ್ಬಿಡ್ತಾಳೆ. ಪರಿಸ್ಥಿತಿ ತಣ್ಣಗಾಗೋವರೆಗೂ ಹುಷಾರಾಗಿರ್ಬೇಕು. ಪ್ರೀತಮ್ ಕಾಲ್ ಮಾಡ್ತಾ ಇದ್ದೇನೆ. ಪ್ರೀತು, ಎಲ್ಲಿದ್ಯೋ? ರೀಚ್ ಆದ್ಯೇನೋ? ನೀನ್ ಆರಾಮಾಗಿದ್ಯಾ? ಎಷ್ಟೊತ್ತಿಗೆ ರೀಚ್ ಆದೆ? ಪ್ರೀತು, ಯಾಕೋ ಸುಮ್ಮನೆ ಇದ್ಯಾ? ಮಾತಾಡೋ. ಅಕ್ಕ ಅಕ್ಕ, ರಿಲ್ಯಾಕ್ಸ್, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗೋ ಇರ್ಲಿ, ನೀನು ನನ್ನ ತಮ್ಮ ಕಣೋ. ಅದು ಗೊತ್ತು, ಆದ್ರೆ ನೀನು ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ನಾನು ಏನಂತ ಮಾತಾಡ್ಲಿ? ಯಾರ ಮುಂದೆ ಗೆಲ್ಬೇಕು ಅಂತ ನಾನು ಇಷ್ಟು ದೂರ ಬಂದೋ, ಅದಕ್ಕೇನು ಪ್ರಯೋಜನ ಬಂತು ಹೇಳು? ನೀನು ನನಗೆ ಧೈರ್ಯ ಹೇಳಿ ಮೋಟಿವೇಟ್ ಮಾಡಬೇಕು. ಅಂಥದ್ರಲ್ಲಿ ನೀನೇ ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ಎಲ್ಲ ಬಿಟ್ಟು ನಾನು ನಿನಗೋಸ್ಕರ ಮತ್ತೆ ಇಂಡಿಯಾಗೆ ವಾಪಸ್ ಬರಬೇಕಾಗತ್ತೆ. ಅದಿನಕ್ಕೆ ಓಕೆನಾ? ಇಲ್ಲ ಕಣೋ, ನೀನ್ ಗೆಲ್ಬೇಕು. ನಾನ್ ಟೆನ್ಷನ್ ಮಾಡ್ಕೊಳ್ಳಲ್ಲ, ನಿಜವಾಗ್ಲೂ ಟೆನ್ಷನ್ ಮಾಡ್ಕೊಳ್ಳಲ್ಲ. ನೀನ್ ಆರಾಮಾಗಿದ್ಯಾ ಅಂತ ಹೇಳಿದ್ರೆ ನನ್ಗಷ್ಟೇ ಸಾಕು, ಅದೇ ಸಮಾಧಾನ. ವೆರಿ ಗುಡ್ ಅಕ್ಕ.
ನಾನು ಮಿಡ್ ನೈಟ್ 2 ಗಂಟೆಗೆ ಬಂದು ರೀಚ್ ಆದೆ. ಒಳ್ಳೆ ರೂಮ್ ಬುಕ್ ಮಾಡಿದ್ದಾರೆ, ಸೊ ನೋ ಪ್ರಾಬ್ಲಮ್. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದೀನಿ. ನಾನು ಆರಾಮಾಗಿದ್ದೀನಿ, ನೀನು ಆರಾಮಾಗಿರು. ಓಕೆ ಕಣೋ. ಸರಿ ಅಕ್ಕ, ಎಲ್ರಿಗೂ ಹೇಳ್ಬಿಡು. ನಾನು ಆಮೇಲೆ ಎದ್ದು ಫ್ರೆಶ್ ಆಗಿ ಮೀಟಿಂಗ್ ಹೋಗ್ಬೇಕಾದ್ರೆ ಎಲ್ರಿಗೂ ಕಾಲ್ ಮಾಡ್ತೀನಿ, ಆಯ್ತಾ? ಓಕೆ ಓಕೆ ಪ್ರೀತು, ಇನ್ಫಾರ್ಮ್ ಮಾಡ್ತೀನಿ. ಬಾಯ್ ಬಾಯ್. 2 ಗಂಟೆಗೆ ರೀಚ್ ಆದ್ನಂತೆ. ಬೆಳಿಗ್ಗೆ ಮೀಟಿಂಗ್ ಹೋಗೋದಕ್ಕೂ ಮುಂಚೆ ಕಾಲ್ ಮಾಡ್ತೀನಿ ಅಂದಿದ್ದಾನೆ. ನಿಮ್ಮೆಲ್ಲರಿಗೂ ಇನ್ಫಾರ್ಮ್ ಮಾಡು ಅಂತ ಹೇಳ್ದ. ನಾನು ಹೇಳಿದ್ನಲ್ಲ ಕಾತಿ, ಅವ್ನು ಆರಾಮಾಗಿ ರೀಚ್ ಆಗ್ತಾನೆ, ಟೆನ್ಷನ್ ಮಾಡ್ಕೋಬೇಡ ಅಂತ. ಅದಕ್ಕೆ ನಾನು ಹೇಳ್ದೆ ತಾನೆ, ಇದಕ್ಕೆಲ್ಲ ನೀವೇ ಕಾರಣ ಅಂತ. ಮತ್ತೆ ಮತ್ತೆ ಏನೋ ರೀಸನ್ ತಗೊಂಡು ನನ್ನ ಹತ್ರ ಮಾತಾಡಕ್ ಬರಬೇಡಿ. ನನಗೆ ಸುಮ್ಮನೆ ಟ್ರಿಗರ್ ಆಗತ್ತೆ, ಕೋಪ ಬರುತ್ತೆ. ಹಲೋ, ಕ್ರಿಮಿನಲ್ ಲಾಯರ್ ಪ್ರಬಲಾ ಅವರಾ? ಹೌದು, ನೀವ್ಯಾರು? ನಾವು ಸಕಲೇಶ್ಪುರ ಪೊಲೀಸ್ ಸ್ಟೇಷನ್ ಇಂದ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಮಾತಾಡ್ತಿರೋದು. ಏನು, ಪೊಲೀಸ್ ಸ್ಟೇಷನ್ನಿಂದನಾ? ಹೇಳಿ, ಏನು ವಿಚಾರ? ಸಾಹೇಬ್ರು ನಿಮ್ಮನ್ನ ಬರಕ್ ಹೇಳಿದ್ರು. ನನ್ನ ಬರಕ್ಕೆ ಹೇಳಿದ್ರಾ? ಏನಕ್ಕೆ? ಗೊತ್ತಿಲ್ಲ, ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರು. ಯಾವ ಸಾಹೇಬ್ರು? ದೊಡ್ಡ ಸಾಹೇಬ್ರು. ದೊಡ್ಡ ಸಾಹೇಬ್ರಾ? ನನ್ನನ್ನು ಯಾಕೆ ಬರೋದಕ್ಕೆ ಹೇಳಿದ್ದಾರೆ? ನೋಡೋಣ. ಓಕೆ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿ. ಆಯ್ತು ಸರ್. ಪ್ರಬಲಾ, ವಾಟ್ ಹ್ಯಾಪನ್? ಯಾರು ಕಾಲ್ ಮಾಡಿದ್ದು? ಸ್ಟೇಷನಿಂದ ಕಾಲ್ ಮಾಡಿದ್ರು, ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದಾರೆ. ಸ್ಟೇಷನ್ ಇಂದನಾ? ಯಾಕೆ? ಟೆನ್ಷನ್ ಮಾಡ್ಕೋಬೇಡ ಕಾತಿ, ಏನೋ ಕಾನ್ಫಿಡೆನ್ಷಿಯಲ್ ವಿಷಯ ಮಾತಾಡಬೇಕಿತ್ತಂತೆ, ಅದಕ್ಕೆ ನನ್ನ ಬರೋದಕ್ಕೆ ಹೇಳಿದ್ದಾರೆ ಅಷ್ಟೇ. ನಾನು ಹೋಗಿ ಬಂದ್ಬಿಡ್ತೀನಿ. ಓಕೆ ಓಕೆ. ಲೇ ಮಲ್ಲಿಕಾ, ಸ್ಟೇಷನಿಂದ ನಿನಗೆ ಕಾಲ್ ಬರುತ್ತೆ ಅಂತ ಅನ್ಕೊಂಡ್ರೆ ಭಾವನ ಕಾಲ್ ಬಂದಿದ್ಯಲ್ಲೇ. ನೋಡಿ, ನೀವಿದೇ ರೀತಿ ಮಾತಾಡ್ತಿದ್ರೆ ನಾನೇ ಹೋಗಿ ಸ್ಟೇಷನ್ಗೆ ನನ್ನ ಗಂಡ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿ ಬರ್ತೀನಿ. ಓಕೆನಾ? ಬೇಡ, ಸುಮ್ಮನೆ ಇರ್ತೀನಿ. ತಿನ್ನಿ ಸುಮ್ಮನೆ.